ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ ಕಿಂಗ್ಗಳ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಳು ವಾರಿಯರ್ಸ್ ಎರಡು ತಂಡಗಳು ಪೀಕಿನ ಇತಿಹಾಸದಲ್ಲಿ ಎಷ್ಟು ಬಾರಿ ಮುಖಾಮುಖಿ ಆಗಿದ್ದಾರೆ, ಯಾವ ತಂಡ ಅಧಿಕ ಬಾರಿ ಗೆದ್ದಿದೆ, ಯಾವ ತಂಡ ಕಡಿಮೆ ಬಾರಿ ಗೆದ್ದಿದೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು ಗೊತ್ತಿರ್ಬೋದು, ಇದೇ ವರ್ಷ ನಮ್ಮ ಬೆಂಗಳೂರು ಬುಲ್ಸರು ಬೆಂಗಾಲು ವಾರಿಯರ್ಸ್ ಲಾಸ್ಟ್ ಮ್ಯಾಚ್ ಸೋತಿದ್ರು ಅಂತ ಹೇಳಬೇಕು. ಆದರೆ ಎರಡೂ ತಂಡಗಳು ಕೂಡ ಲಾಸ್ಟ್ ಮ್ಯಾಚ್ ಅಂತಂದರೆ ಈಗ ಬೆಂಗಳೂರು ಬುಲ್ಸ್ ಅವರು ಲಾಸ್ಟ್ ಮ್ಯಾಚ್ ಪಟ್ನಾ ಪೈರೇಟ್ಸ್ ಗೆದ್ಕೊಂಡು ಬಂದಿದ್ದು, ಅಂದರೆ ಬೆಂಗಾಳು ವಾರಿಯರ್ಸ್ ತಂಡ UPL ಗೆದ್ಕೊಂಡೇ ಬಂದಿದ್ದಾರೆ ಅಂತ ಹೇಳಬೇಕು. ಎರಡು ತಂಡಗಳು ಕೂಡ ಗೆಲುವಿನಿಂದ ಬಂದಿದ್ದಾರೆ ಅಂತ ಹೇಳಬೇಕು. ಎರಡು ತಂಡಗಳು ಕೂಡ ಗೆಲುವು ಬೇಕೇ ಬೇಕು ಅಂತ ಹೇಳಬೇಕು. ಟಾಪ್ಸ್ಗಳು ಇರಲೇಬೇಕು ಅಂದರೆ ಎರಡು ತಂಡಗಳು ಕೂಡ ಗೆಲುವು ಬೇಕು ಅಂತ ಹೇಳಬೇಕು. ಈಗ ಪಾಯಿಂಟ್ಸ್ ಟೇಬಲ್ಗೆ ನೋಡೋದಾಯ್ತು ಅಂತಂದರೆ ಬೆಂಗಳೂರು ಬುಲ್ಸರು 8ನೇ ಸ್ಥಾನದಲ್ಲಿದ್ದಾರೆ, ಬೆಂಗಾಳು ವಾರಿಯರ್ಸ್ ಅವರು 7ನೇ ಸ್ಥಾನದಲ್ಲಿದೆ ಅಂತ ಹೇಳಬೇಕು. ಗೆದ್ದರು ಟಾಪ್ಸ್ಗೆ ಹೋಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಬೇಕು. ಮುಖಾಮುಖಿ ನೋಡೋದಾಯ್ತು ಅಂದರೆ 21 ಬಾರಿ ಮುಖಾಮುಖಿ ಆಗಿದ್ದಾರೆ ಅಂತ ಹೇಳಬೇಕು. 12 ಬಾರಿ ಬೆಂಗಾಳು ವಾರಿಯರ್ಸ್ ತಂಡ ಗೆದ್ದಿದೆ ಅಂತ ಹೇಳಬೇಕು. ಕೇವಲ 9 ಬಾರಿ ಬೆಂಗಳೂರು ಬುಲ್ಸ್ ತಂಡ ಗೆದ್ದಿದೆ ಅಂತ ಹೇಳಬೇಕು ಗುರು. ಮತ್ತು ಒಂದು ಬಾರಿನೂ ಕೂಡ ಟೈ ಆಗಲಿ ಎರಡು ತಂಡಗಳ ಮ್ಯಾಚ್ ಆಡಬೇಕಾರೆ ಅಂತ ಹೇಳಬೇಕು. ಮತ್ತು ಹೈಯೆಸ್ಟ್ ಸ್ಕೋರ್ ಬಂದು ಬೆಂಗಾಳು ವಾರಿಯರ್ಸ್ 44, ಬೆಂಗಳೂರು ಬುಲ್ಸ್ 46 ಅಂತ ಹೇಳಬೇಕು ಗುರು. ಲೋಯರ್ ಸ್ಕೋರ್ ಎರಡು ತಂಡದ್ದು ಈಕ್ವಲ್ ಅಂತ ಹೇಳಬೇಕು, 22 ಅಂತ ಹೇಳಬೇಕು. ಲಾಸ್ಟ್ 4 ಇನ್ನಿಂಗ್ಸ್ ನೋಡ್ಕೊಳ್ತೇವೆ ಅಂದರೆ ಎರಡು ತಂಡಗಳದ್ದು ಬೆಂಗಾಳು ವಾರಿಯರ್ಸ್ ತಂಡ 3 ಬಾರಿ ಗೆದ್ದಿದೆ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ ತಂಡ ಕೇವಲ 1 ಬಾರಿ ಗೆದ್ದಿದೆ ಅಂತ ಹೇಳಬೇಕು. ಈಗ ಏನು ನಡೆದಿದೆ 3 ಮ್ಯಾಚ್ ಅಧಿಕ ಮ್ಯಾಚ್ ಎಲ್ಲಿ ಗೆದ್ದಿದ್ದಾರೆ, ಅದು ಕೂಡ ಲಾಸ್ಟ್ ಇಯರ್ಸ್ ಒಂದು ಮ್ಯಾಚ್ ಕೂಡ ಗೆಲ್ಲಿಲ್ಲ. ಈ ವರ್ಷ ಮೊದಲನೇ ಪಂದ್ಯ ಸೋತಿದ್ರು ಅಂತ ಹೇಳಬೇಕು. ಈಗ ಆಸೆಯನ್ನು ಕೂಡ ತಿಳಿಸ್ಕೊಳ್ಬೇಕು ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಕೇವಲ 2 ಪಾಯಿಂಟ್ ಅಂತ ಸೋತಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಬೆಂಗಳೂರು ಬುಲ್ಸ್ 30, ಬೆಂಗಾಳು ವಾರಿಯರ್ಸ್ 32 ಅಂತ ಹೇಳಬೇಕು. ಈಗ ಬೆಂಗಳೂರು ಬುಲ್ಸ್ ಆಸೆಯನ್ನು ತಿಳಿಸ್ಕೊಳ್ಳಬೇಕು. ಇವತ್ತು ಮೊದಲನೇ ಪಂದ್ಯ ಇದೆ ಅಂತ ಹೇಳಬೇಕು ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಳು ವಾರಿಯರ್ಸ್ ತಂಡದ್ದು. ಯಾವ ತಂಡ ಗೆಲ್ಲುತ್ತೆ ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ಗುರು. ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ಸ್ನಲ್ಲಿ ಕಳೆದ ಮ್ಯಾಚ್ ಯಾವ ರೀತಿ ಸ್ಟಾರ್ಟಿಂಗ್ಸ್ ಅಂತ ಹೇಳಿದ್ರು ಅದೇ ಸ್ಟಾರ್ಟಿಂಗ್ಸನ್ನು ಇಳಿಸ್ಬೇಕು. ಭರತ ಕುಣಿಸಿರು ಪರವಾಗಿ ನಮಗೆ ಮ್ಯಾಚ್ ಗೆಲ್ಲೋದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೀವೇ ಕಮೆಂಟ್ ಮಾಡಿ. ಜೈ ಬೆಂಗಳೂರು ಬುಲ್ಸ್. ಈ ಸರಿ ಕಪ್ ನಮ್ಮದೇ ಗುರು.